ಈ ಜ್ಯೂಸ್ ಬೆಳಿಗ್ಗೆನೇ ಮನೆಯಲ್ಲಿ ಮಾಡಿ ಕುಡಿಯೋದ್ರಿಂದ ಕಣ್ಣಿಗೆ ಲಾಭ ಇದೆ, ಮತ್ತು ತಲೆ ಕೂದಲಿಗೆ ಲಾಭ ಇದೆ, ಸ್ಕಿನ್ನಿಗೆ ಲಾಭ ಇದೆ, ಮತ್ತು ಮೈಕೈಯಲ್ಲಿ ಹುರಿ ಕಮ್ಮಿ ಆಗುತ್ತೆ. ಇಷ್ಟೆಲ್ಲ ಲಾಭ ಇರುವಾಗ ನಾವ್ಯಾಕೆ ಬೆಳಿಗ್ಗೆನೇ ಎದ್ದು ಈ ಜ್ಯೂಸ್ ಕುಡಿಬಾರ್ದು? ನಮಸ್ತೆ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನಂತೂ ಚೆನ್ನಾಗಿದ್ದೀನಿ. ಬೆಳಗ್ಗೆನೇ ಎದ್ದು ನಾನು ಇವತ್ತು ಒಳ್ಳೆ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲರೂ ಮನೇಲಿರ್ತಾರೆ, ನಿಧಾನವಾಗಿ ಜ್ಯೂಸ್ ಕುಡಿತಾರೆ ಅಂತ ಯೋಚನೆ ಮಾಡಿ ನಾನು ಎಲ್ಲರಿಗೂ ಜ್ಯೂಸ್ ಮಾಡ್ತಾಯಿದ್ದೀನಿ. ಈ ಜ್ಯೂಸ್ ಕುಡಿಯೋದ್ರಿಂದ ಕಣ್ಣಿಗೆ ಲಾಭ ಇದೆ, ಕೂದಲಿಗೆ ಲಾಭ ಇದೆ, ಚರ್ಮಕ್ಕೆ ಲಾಭ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮೈಕೈಯಲ್ಲಿ ಇವಾಗ ಬೇಸಿಗೆ ಬಂದಿರೋದ್ರಿಂದ ಮೈಕೈಯಲ್ಲಿ ಉರಿ ಬರುತ್ತೆ, ಅದೆಲ್ಲ ತಣ್ಣಗಾಗುತ್ತೆ ಈ ಜ್ಯೂಸ್ ಕುಡಿಯೋದ್ರಿಂದ. ಹಾಗಾಗಿ ಇದೊಂದು ಒಳ್ಳೆ ಜ್ಯೂಸ್ ಮಾಡೋಣ ಅಂದ್ಕೊಂಡು ಬೆಳಗ್ಗೆನೇ ಎದ್ದು ಮಾಡ್ತಾಯಿದ್ದೀನಿ. ಏನಪ್ಪ ಜ್ಯೂಸ್ ಅಂತ ನೀವು ನೋಡ್ತಾ ಇದ್ದೀರಲ್ಲ, ನಾನು ಇದಕ್ಕೆ ಸೌತೆಕಾಯಿ ಹಾಕಿದ್ದೀನಿ, ಕ್ಯಾರೆಟ್ ಹಾಕಿದ್ದೀನಿ, ನೆಲ್ಲಿಕಾಯಿ ಹಾಕಿದ್ದೀನಿ, ಮತ್ತು ಪುದೀನ ಹಾಕಿದ್ದೀನಿ. ಇದನ್ನೆಲ್ಲ ತೊಳೆದು ಸಿಪ್ಪೆ ತೆಗೆದು ಮಿಕ್ಸಿಯಲ್ಲಿ ಪೀಸ್ ಮಾಡಿ ಇವಾಗ ಒಂದು ಗ್ಲಾಸ್ಗೆ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಿದ್ದರೆ ಉಪ್ಪು ಹಾಕೋಬೋದು ಟೇಸ್ಟ್ಗೆ. ಉಪ್ಪು ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಉಪ್ಪು ಬೇಡ, ನಾನು ಹಾಗೆ ಕುಡಿತೀನಿ ಆರೋಗ್ಯ ದೃಷ್ಟಿಯಿಂದ ಅಂತ ಯೋಚನೆ ಮಾಡಿದ್ರೆ ಉಪ್ಪು ಇಲ್ದಿರನೂ ಕುಡಿಬೋದು, ಚೆನ್ನಾಗಿರುತ್ತೆ. ಈ ಜ್ಯೂಸು ಯಾರಿಗೆಲ್ಲ ಕರೆಂಟ್ ಆಪ್ರೇಷನ್ ಆಗಿರುತ್ತಲ್ವ ಅವ್ರಿಗೆ ಹೇಳಿ ಮಾಡಿಸಿದಾಗೆ ಇರುತ್ತೆ. ಯಾಕಂದರೆ ನೆಲ್ಲಿಕಾಯಿ ಎಷ್ಟೊಂದು ತಂಪು ಅಂತ ನಿಮಗೆ ಗೊತ್ತಿದೆ, ಆಮೇಲೆ ಸೌತೆಕಾಯಿ ಕೂಡ ತಂಪು, ಪುದೀನ ಕೂಡ ತಂಪು, ಇನ್ನು ಕ್ಯಾರೆಟ್ ಎಷ್ಟು ಒಳ್ಳೆಯದು ಅಂತ ನಿಮಗೆ ಗೊತ್ತಿದೆ. ಅದೆಲ್ಲ ರುಬ್ಬಿ ಕುಡಿಯೋದ್ರಿಂದ ಕರೆಂಟ್ ಆಪ್ರೇಷನ್ ಮಾಡಿಸ್ಕೊಂಡಿರೋರು ಬಾಡಿ ಯಾವಾಗಲೂ ತುಂಬ ಹೀಟಾಗಿರುತ್ತೆ, ಮತ್ತು ಸ್ವಲ್ಪ ಹೀಟ್ ಪದಾರ್ಥ ತಿಂದರೆ ಸಾಕು ಮೈಯಲ್ಲಿ ಹಿಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಈ ಜ್ಯೂಸ್ ಕುಡಿತಾ ಬಂದರೆ ಆ ಹಿಚ್ಚಿಂಗೆಲ್ಲ ಕಮ್ಮಿ ಆಗೋಗಿ ಬಾಡಿಯಲ್ಲಿ ನಮಗೆ ಗೊತ್ತಿಲ್ಲದಂಗೆ ತಣ್ಣಗಿರುತ್ತೆ, ಮೈ ಯಾವಾಗಲೂ ತಂಪಾಗಿ ಇರುತ್ತೆ. ಈ ಜ್ಯೂಸ್ ಕುಡಿದು ನೋಡಿ, ನಿಮಗೆ ಗೊತ್ತಾಗುತ್ತೆ ಏನು ಅಂತ. ಈ ಜ್ಯೂಸ್ ಬೆಳಗ್ಗೆ ಹೊತ್ತು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡ್ರೆ, ನಾನಾ ಕಾರಣಗಳಿಂದ ಬೆಳಗ್ಗೆ ಹೊತ್ತು ನಾಷ್ಟ ಮಾಡೋದಿರುತ್ತೆ ಅಥವಾ ಜಾಸ್ತಿ ಕೆಲಸ ಇರುತ್ತೆ ಅಂತ ಅಂದ್ಕೊಂಡ್ರೆ, ನೀವು ರಾತ್ರಿ ಹೊತ್ತು ಊಟ ಮಾಡಿ ಒಂದು ಅರ್ಧ ಗಂಟೆ ಆದಮೇಲೆ ಈ ಜ್ಯೂಸ್ ಕುಡ್ದು ಮಲಗ್ಬೋದು. ಅದು ಅಷ್ಟೇ ರಿಸಲ್ಟ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಓಕೆ, ನಾನಿವಾಗ ಜ್ಯೂಸ್ ಕುಡ್ದು ಆಯಿತು, ಮನೆಯವ್ರಿಗೂ ಎಲ್ಲ ಕೊಟ್ಟಿದ್ದಾಯಿತು. ಇವಾಗ ಒಂದು ಒಳ್ಳೆ ಮೀನು ಸಾಂಬಾರು ಮಾಡೋಣ ಅಂದ್ಕೊಂಡು ಮಾಡ್ತಿದ್ದೀನಿ. ನಾನು ಯಾವ ಥರ ಮೀನು ಸಾಂಬಾರು ಮಾಡ್ತೀನಿ ಅಂತ ನೋಡಿ. ಫಸ್ಟು ಒಂದು ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಚಕ್ಕೆ ಮತ್ತು ಲವಂಗ ಹಾಕಲ್ಲ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು 2 ಥರ ಮೆಣಸಿನ್ಕಾಯಿ, ಒಣಗಿದ ಮೆಣಸಿನ್ಕಾಯಿ 2 ಥರ, ಒಂದು ಖಾರದ್ದು ಮತ್ತು ಬ್ಯಾಡಗಿ ಎರಡೂ ಸಮ ಪ್ರಮಾಣದಲ್ಲಿ ತಗೊಂಡು, ಮತ್ತು ಧನಿಯಾ 2 ಸ್ಪೂನು ಅದೆಲ್ಲನೂ ಹಾಕಿ ಹುರ್ಕೊಳ್ತೀನಿ. ನಿಧಾನ ಹುರಿಯಲ್ಲಿ ಅದೆಲ್ಲ ಚೆನ್ನಾಗಿ ಹುರ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ತೆಂಗಿನಕಾಯಿ ಹಾಕ್ತೀನಿ. ಚೆನ್ನಾಗಿ ಹುರ್ಕೊಂಡು ರುಬ್ಬಿ ಮೀನು ಸಾರು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಬೇಗ ಹಾಳಾಗಲ್ಲ. ಇದು ಒಂದು 3 ದಿವಸ ಬೇಕಿದ್ದರೂ ಇಡ್ಬೋದು. ಈ ಥರ ಹುರ್ದು ಮಾಡೋದ್ರಿಂದ 3 ದಿವಸ ಆರಾಮಾಗಿ ಇಡ್ಬೋದು, ಏನೂ ಕೆಡಲ್ಲ, ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಸಾಂಬಾರು ಪುಡಿಗಿಂತ ಈ ಥರ ಮೆಣಸಿನ್ಕಾಯಿ ಹಾಕಿ ಮಾಡೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನಾನು ಪಕ್ಕದಲ್ಲೇ ಒಂದು ಚಿಕ್ಕ ಬಾಣಲಿಯಲ್ಲಿ ಹುಣಸೆಹಣ್ಣನ್ನ ಬಿಸಿ ನೀರಲ್ಲಿ ಹಾಕಿ ಕರಗಿಸ್ತಾ ಇದ್ದೀನಿ. ಅದು ಸ್ವಲ್ಪ ಬೇಗ ಬಿಸಿನೀರಲ್ಲಿ ಬೆಂದೋದ್ರೆ ಬೇಗ ರಸ ಬಿಡುತ್ತೆ ಅಂತ. ಇವಾಗ ನಮ್ಮ ಮನೆಗೆ 2 kg ಮೀನು ತೊಗೊಂಡು ಬಂದಿದ್ದಾರೆ. 2 kg ಮೀನು ಸಾಂಬಾರಿಗೆ ನಾನಿವಾಗ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟು ಚೆನ್ನಾಗಿದೆ ಮೀನು. ಇವಾಗ ಇನ್ನೊಂದು ಕಡೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿಬಿಟ್ಟು ಬಿಸಿಗಿಟ್ಟಿದ್ದೀನಿ. ಅದು ಬಿಸಿ ಆದ ತಕ್ಷಣ ಜೀರಿಗೆ ಹಾಕ್ತೀನಿ. ಜೀರಿಗೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಅಲ್ಲ, ಕರಿಬೇವು ಹಾಕಿ ಆಮೇಲೆ ಈರುಳ್ಳಿ ಹಾಕಿ ಹುರ್ಕೊಳ್ತೀನಿ. ಆವಾಗಲೇ ಏನೋ ಹುರಿದಿದ್ನಲ್ಲ ಮಸಾಲ, ಅದೆಲ್ಲ ರುಬ್ಬಿ ಎತ್ತಿಟ್ಟಿದ್ದೀನಿ, ಅದನ್ನು ಇವಾಗ ಇದರಲ್ಲಿ ಹಾಕ್ತೀನಿ. ಆಲ್ರೆಡಿ ಉರಿವಾಗ ಅರ್ಧ ಬೆಂದೋಗಿರುತ್ತೆ, ಅದು ಹಸಿ ಸ್ಮೆಲ್ ಏನೂ ಇರಲ್ಲ. ಹಾಗಾಗಿ ಇವಾಗ ರುಬ್ಬಿ ಒಂದು 10 ನಿಮಿಷ ಬೆಂದರೆ ಸಾಕು. ರುಬ್ಬಿರೋದು ಮಸಾಲ 10 ನಿಮಿಷ ಬೆಂದರೆ ಸಾಕು. ನಿಮಗೆ ನೀರು ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಮೀನು ಸಾಂಬಾರು ಯಾವಾಗಲೂ ತೆಳುಗಿದ್ರೇ ಚೆನ್ನಾಗಿರುತ್ತೆ, ಗಟ್ಟಿಯಾಗಿದ್ದರೆ ಅಷ್ಟು ಟೇಸ್ಟ್ ಇರಲ್ಲ. ನಾನಿವಾಗ ಹುಣಸೆ ಹುಳಿ ಹಾಕಿದೆ. ಹುಣಸೆ ಹುಳಿ ಕೂಡ ಆವಾಗಲೇ ಸ್ವಲ್ಪ ಬಿಸಿನೀರಲ್ಲಿ ಚೆನ್ನಾಗಿ ಬೆಂದಿದೆ. ಅದನ್ನು ಇವಾಗ ಹಾಕಿ ಒಂದು 2-3 ನಿಮಿಷ ಇದ್ದರೆ ಸಾಕು. ಇವಾಗೆಲ್ಲ ಬೆಂದಿದೆ. ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ನೋಡಿ, ಸೈಡಲ್ಲೆಲ್ಲ ಆಲ್ರೆಡಿ ಎಣ್ಣೆ ಬಿಟ್ಕೊಂಡಿದೆ, ಇವಾಗ ಬೆಂದೋಗಿದೆ. ಇವಾಗ ಮೀನು ಹಾಕಬೇಕು ಅಷ್ಟೆ. ಮೀನು ಹಾಕಿ ಒಂದು 6 ರಿಂದ 7 ನಿಮಿಷ ಬಿಟ್ಟರೆ ಸಾಕು.
ಜಾಸ್ತಿ ಹೊತ್ತು ಬಿಟ್ಟರೆ ಎಲ್ಲ ಕಲಸೋಗ್ಬಿಡುತ್ತೆ ಪಾಯಸ ಥರ. ಹಾಗಾಗಿ ಮಸಾಲ ಮಾತ್ರ ಇಲ್ಲಿ ಚೆನ್ನಾಗಿ ಬೇಯಬೇಕು. ಮೀನೇನು ಜಾಸ್ತಿ ಬೇಯೋ ಅವಶ್ಯಕತೆ ಇರಲ್ಲ. ಒಂದು 6ರಿಂದ 7 ನಿಮಿಷ ಮೀನು ಹಾಕಿದ ಮೇಲೆ ಬಿಟ್ಟರೆ ಸಾಕು. ನಾವು ಮೀನು ಸಾಂಬಾರು ಮಾಡುವಾಗ ಮಸಾಲಕ್ಕೆ ಮಾತ್ರ ಇಂಪಾರ್ಟೆಂಟ್ ಕೊಡಬೇಕು. ಚೆನ್ನಾಗಿ ಹುರಿಯೋದಾಗಿರಲಿ ಅಥವಾ ಎಷ್ಟೆಷ್ಟು ಕ್ವಾಂಟಿಟಿ ಹಾಕಬೇಕು ಅದು ನೋಡಿಕೊಂಡು ಮಾಡಬೇಕು ಅಷ್ಟೇ. ಮೀನಿಗೇನು ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಆಗಿರಲ್ಲ. ಯಾಕಂದರೆ ಮೀನು ಏನಿದ್ರೂ ಒಂದು 6ರಿಂದ 7 ನಿಮಿಷ ಬೆಂದೋಗ್ಬಿಡುತ್ತೆ, ಅದರ ಕತೆ ಅಷ್ಟೇ. ಇವಾಗ ಆಗಿದೆ. ಆದಮೇಲೆ ನಾವು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈ ಸಾಂಬಾರು ಆಗಿ ಒಂದು ಅರ್ಧ ಗಂಟೆ ಎತ್ತಿಟ್ಟು ಆಮೇಲೆ ಊಟ ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಅರ್ಧ ಗಂಟೆ ಆದಮೇಲೆ ಯಾಕಪ್ಪ ಊಟ ಮಾಡಬೇಕು ಅಂತ ಕೇಳ್ತಿದ್ದೀರಾ? ಯಾಕಂದರೆ ಉಪ್ಪು ಖಾರ ಹುಳಿ ಎಲ್ಲ ಅದು ಮೀನಿಗೆ ಹಿಡಿಬೇಕಲ್ವಾ. ಹಾಗಾಗಿ ಅರ್ಧ ಗಂಟೆ ಬಿಟ್ಟು ಅಥವಾ ಒಂದು ದಿವಸ ಬಿಟ್ಟು ಊಟ ಮಾಡಿದ್ರೂ ಕೂಡ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಇವಾಗ ಮುದ್ದೆ ಮೀನು ಸಾರು ಜೊತೆಗೆ ಪಕ್ಕದಲ್ಲಿ ಸೌತೆಕಾಯಿ ತಗೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಬನ್ನಿ ಊಟ ಮಾಡೋಣ ಅಂತ ಕರೀತಾ ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗಲ್ಲಿ ಜ್ಯೂಸ್ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಥವಾ ಮೀನು ಸಾಂಬಾರು ಮುದ್ದೆ ನೋಡಿ ನಿಮಗೆ ಏನು ಅನ್ನಿಸ್ತು ಅಂತ ಮರೆಯದಿರ ಕಮೆಂಟ್ ಮಾಡಿ. ಇಷ್ಟೊತ್ತು ಯಾರು ನನ್ನ ವಿಡಿಯೋ ನೋಡಿದ್ರೋ ಅವ್ರಿಗೆಲ್ಲರಿಗೂ ಮನಸ್ಫೂರ್ತಿಯಾಗಿ ಧನ್ಯವಾದಗಳು ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಮುಂದಿನ ವ್ಲಾಗ್ ಜೊತೆ ಒಂದು ಹೊಸ ವಿಷಯದ ಜೊತೆ ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನನ್ನ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಅವರೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.